ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ದೈಹಿಕ ಚಟುವಟಿಕೆ ಇಲ್ಲದ ನಿಷ್ಕ್ರಿಯ ಜೀವನ ಶೈಲಿ ನಮ್ಮನ್ನ ಸಾವಿಗೆ ಇನ್ನಷ್ಟು ಹತ್ತಿರವಾಗಿಸುತ್ತೆ. ಹೌದು, ದಿನವಿಡೀ ಒಂದೇ ಕಡೆ ಕುಳಿತಿರೋದು, ಹೆಚ್ಚಿನ ಚಲನೆ ಇಲ್ಲದೆ ಒಂದೇ ಸ್ಥಳದಲ್ಲಿ ಕೆಲಸ ಮಾಡೋದು, ಇದೆಲ್ಲವೂ ನಮ್ಮನ್ನ ಸಾವಿನ ಹತ್ತಿರಕ್ಕೆ ಕೊಂಡೊಯ್ಯುತ್ತೆ. ಈ ಬಗ್ಗೆ ನಡೆದ ಸಂಶೋಧನೆಗಳು ಇದನ್ನೇ ಹೇಳಿವೆ. ಚಟುವಟಿಕೆಯಿಂದ ಕೂಡಿರದ ಲೈಫ್ ಸ್ಟೈಲ್, ಹೆಚ್ಚಿನ ಶ್ರಮ ಇರದ ಕೆಲಸ, ಸೋಮಾರಿತನ ಸಾವು ತರಬಹುದು ಜೋಕೆ. ನಾವು ಮಾಡುವ ಕೆಲಸ ಹಾಗೂ ಸಾವು ಎರಡಕ್ಕೂ ಸಂಬಂಧವಿದೆ. ಕೆಲವೊಮ್ಮೆ ನಮ್ಮ ಸಾವನ್ನ ನಾವೇ ಬೇಗನೆ ತಂದುಕೊಳ್ತೇವೆ. ನಮ್ಮ ಆರೋಗ್ಯ ಚೆನ್ನಾಗಿರಬೇಕು, ಸಾವು ಹತ್ತಿರ ಬರಬಾರ್ದು ಅಂದ್ರೆ ಒಂದೇ ಒಂದು ನಿಯಮ ಪಾಲಿಸಬೇಕು. ಸಾವು ಹಾಗೂ ಕೆಲಸ ಎರಡಕ್ಕೂ ಸಂಬಂಧವಿದ್ಯಾ ಎನ್ನುವ ಬಗ್ಗೆ ಈಗಾಗಲೇ ಅನೇಕ ಸಂಶೋಧನೆಗಳು, ಸಮೀಕ್ಷೆ, ಅಧ್ಯಯನ ನಡೆದಿದೆ. ಒಬ್ಬ ವ್ಯಕ್ತಿ ದೈಹಿಕವಾಗಿ ಚಟುವಟಿಕೆಯಿಂದ ಇದ್ದಲ್ಲಿ ಆತನ ಜೀವಿತಾವಧಿ ಹೆಚ್ಚು ಎಂಬುದು ಪದೇ ಪದೇ ಸಾಬೀತಾಗ್ತಾ ಇದೆ. ದಿನದಲ್ಲಿ ನೀವು 1 ಗಂಟೆ ದೈಹಿಕ ಚಟುವಟಿಕೆ ನಡೆಸಬೇಕಾಗಿಲ್ಲ. ಕೆಲವು ನಿಮಿಷ ನೀವು ನಿಮ್ಮ ಸಮಯವನ್ನ ದೈಹಿಕ ಚಟುವಟಿಕೆಗೆ ಮೀಸಲಿಟ್ರೆ ಸಾಕಾಗತ್ತೆ. ಇದರಿಂದ ನಿಮ್ಮ ಆಯಸ್ಸನ್ನ ಹೆಚ್ಚಿಸಿಕೊಳ್ಳಬಹುದು. ಈಗ ಹೊಸ ಸಂಶೋಧನೆ ಕೂಡ ಇದನ್ನೇ ಹೇಳಿದೆ. ಇಡೀ ದಿನ ಒತ್ತಡದ ಜೀವನ ನಡೆಸುವ ಜನರು ದೈಹಿಕ ವ್ಯಾಯಾಮ ಮಾಡಲು ಸಮಯವಿಲ್ಲ ಅಂತಾರೆ. ವ್ಯಾಯಾಮ, ಯೋಗ, ವಾಕಿಂಗ್, ಸೈಕ್ಲಿಂಗ್ ಸೇರಿದಂತೆ ದೇಹಕ್ಕೆ ಶ್ರಮ ನೀಡುವ ಯಾವುದೇ ಚಟುವಟಿಕೆಯಲ್ಲಿ ತೊಡಗೋದಿಲ್ಲ. ಇದನ್ನ ಜಡ ಜೀವನ ಶೈಲಿ ಎನ್ನಲಾಗುತ್ತೆ. ಈ ಜಡ ಜೀವನ ಶೈಲಿಯಿಂದ ಸಾವು ಬಹುಬೇಗ ನಮ್ಮ ಬಳಿ ಬರುತ್ತೆ. ಸಂಶೋಧಕರು ಈ ಬಗ್ಗೆ ಸಂಶೋಧನೆ ನಡೆಸಿದ್ದಾರೆ. ಈ ಸಂಶೋಧನಾ ವರದಿಯ ಪ್ರಕಾರ ಜಡ ಜೀವನ ಶೈಲಿಯಿಂದ ಸಾವು ಬೇಗ ಬರುತ್ತೆ. ಈ ಜಡ ಜೀವನ ಶೈಲಿಯ ಅಪಾಯವನ್ನ ನೀವು ಕಡಿಮೆ ಮಾಡಬೇಕಂದ್ರೆ ಪ್ರತಿದಿನ ಕೇವಲ 20 ರಿಂದ 25 ನಿಮಿಷಗಳ ಕಾಲ ದೈಹಿಕ ಚಟುವಟಿಕೆ ನಡೆಸಿದ್ರೆ ಸಾಕು ಅಂತ ಸಂಶೋಧನೆ ಹೇಳಿದೆ. ಈಗಿನ ದಿನಗಳಲ್ಲಿ ಕಂಪ್ಯೂಟರ್ ಮುಂದೆ ಗಂಟೆಗಟ್ಟಲೆ ಕುಳಿತು ಕೆಲಸ ಮಾಡೋದು ಅನಿವಾರ್ಯವಾಗಿದೆ. ಅನೇಕರು ದಿನದಲ್ಲಿ 10 ಗಂಟೆಗೂ ಹೆಚ್ಚು ಕಾಲ ಕಂಪ್ಯೂಟರ್ ಮುಂದಿರ್ತಾರೆ. ಮತ್ತೆ ಕೆಲವರು ಜಡ ಜೀವನ ಶೈಲಿಯನ್ನ ಹೊಂದಿರ್ತಾರೆ. ಕೆಲಸ ಯಾವುದೇ ಇರಲಿ, ದಿನದಲ್ಲಿ ಬಹುತೇಕ ಸಮಯವನ್ನ ಕುಳಿತು ಕಳೀತಾರೆ. ಟಿವಿ ವೀಕ್ಷಣೆ, ಮೊಬೈಲ್ ಗೇಮ್, ಸಾಮಾಜಿಕ ಜಾಲತಾಣ ವೀಕ್ಷಣೆ, ಹೀಗೆ ಒಂದೇ ಸ್ಥಳದಲ್ಲಿ ಕುಳಿತು ಅವರು ಅನೇಕ ಗಂಟೆಗಳನ್ನ ಕಳೆದಿರ್ತಾರೆ. ಕುಳಿತುಕೊಳ್ಳೋದು ಅನಿವಾರ್ಯವಾದಲ್ಲಿ ನೀವು ಅದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಳ್ಬೇಕಾದ ಅಗತ್ಯ ಇದೆ. ದಿನದಲ್ಲಿ ನಿಮಗಾಗಿ 20 ರಿಂದ 25 ನಿಮಿಷ ಮೀಸಲಿಟ್ರೂ ಸಾಕು ಅನ್ನತ್ತೆ ಸಂಶೋಧನೆ. ಈ ಸಮಯದಲ್ಲಿ ನಿಮ್ಮ ದೇಹಕ್ಕೆ ದೈಹಿಕ ವ್ಯಾಯಾಮ ನೀಡಿದ್ರೆ ಸಾವಿನ ದಿನಾಂಕವನ್ನ ನೀವು ಮುಂದೂಡಬಹುದು. ದಿನಕ್ಕೆ 22 ನಿಮಿಷಗಳಿಗಿಂತ ಹೆಚ್ಚು ಮಧ್ಯಮ ಮತ್ತು ತೀವ್ರವಾದ ದೈಹಿಕ ಚಟುವಟಿಕೆ ಮಾಡಿದ್ರೆ ಲಾಭ ಮತ್ತಷ್ಟು ಹೆಚ್ಚು. ದೈಹಿಕ ಚಟುವಟಿಕೆಯು ಸಾವಿನ ನಡುವಿನ ಸಂಬಂಧವನ್ನ ಬದಲಿಸುತ್ತದೆಯೇ ಎಂದು ಕಂಡುಹಿಡಿಯಲು ಸಂಶೋಧಕರು 4 ಗುಂಪಿನ ಚಟುವಟಿಕೆಯನ್ನ ಟ್ರ್ಯಾಕ್ ಮಾಡಿದ್ದಾರೆ. 12 ಗಂಟೆಗಿಂತ ಹೆಚ್ಚು ಕಾಲ ಒಂದೇ ಕಡೆ ಕುಳಿತು ಕೆಲಸ ಮಾಡುವ ಜನರು 8 ಗಂಟೆಗಿಂತ ಕಡಿಮೆ ಸಮಯ ಕುಳಿತು ಕೆಲಸ ಮಾಡೋರ್ಗಿಂತ 38% ಪಟ್ಟು ಹೆಚ್ಚು ಸಾವಿನ ಅಪಾಯ ಹೊಂದಿರ್ತಾರೆ ಅಂತ ಸಂಶೋಧನೆಯಲ್ಲಿ ಪತ್ತೆಯಾಗಿದೆ. ಆದರೆ 12 ಗಂಟೆ ಕೆಲಸ ಮಾಡೋರು ಎಷ್ಟು ಸಮಯವನ್ನ ದೈಹಿಕ ಚಟುವಟಿಕೆಗೆ ಮೀಸಲಿಡ್ತಾರೆ ಎಂಬುದು ಕೂಡ ಮುಖ್ಯ ಅಂತ ಸಂಶೋಧನೆ ಹೇಳಿದೆ. ದಿನದಲ್ಲಿ 20 ರಿಂದ 25 ನಿಮಿಷ ದೈಹಿಕ ಚಟುವಟಿಕೆಯಲ್ಲಿ ತೊಡಗಿದ್ರೆ ಅವರಲ್ಲಿ ಸಾವಿನ ಅಪಾಯ ಕಡಿಮೆ ಇರುತ್ತೆ ಅಂತ ಸಂಶೋಧನೆ ಹೇಳಿದೆ.
ಕುಳಿತುಕೊಳ್ಳುವ ಪ್ರಮಾಣ ಎಷ್ಟೇ ಇರಲಿ, ದೈಹಿಕ ಚಟುವಟಿಕೆಗೆ ಆದ್ಯತೆ ನೀಡೋದು ಮುಖ್ಯ ಎಂಬುದನ್ನ ಸಂಶೋಧನೆ ಹೇಳಿದೆ. ಕಡಿಮೆ ದೈಹಿಕ ಚಟುವಟಿಕೆಯು ಮರಣದ ಅಪಾಯವನ್ನ ಕಡಿಮೆ ಮಾಡಲು ಪರಿಣಾಮಕಾರಿ ತಂತ್ರವಾಗಿದೆ ಅಂತ ಸಂಶೋಧಕರು ಹೇಳಿದ್ದಾರೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.